ತುಂಬ ಖುಷಿ ಆಗ್ತಾಯಿತ್ತು. ಅಂದರೆ ಮಂಗಳೂರು ಸಬ್ಜೆಕ್ಟ್ ಇದು, ಕರಾವಳಿ ಭಾಗದ ಸಬ್ಜೆಕ್ಟು, ಹುಲಿ ವೇಷದ್ದೆಲ್ಲ. ಸೊ ಅದನ್ನು ಜನ ಹುಲಿ ವೇಷನೇ ಹೊಸ್ತು ಇಲ್ಲಿ ನಾರ್ಮಲ್ ಅದು ಹೇಗೆ ಮಾಡ್ತಾರೆ ಅದರದ್ದೆಲ್ಲ ಕಲ್ಚರು, ಅದನ್ನು ಹೇಗೆ ತಗೊಳ್ತಾರೆ, ಅದ್ರ ಸೆಂಟ್ರಲ್ಲಿ ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ಅದನ್ನೆಲ್ಲ ಹೇಗೆ ತಗೊಳ್ತಾರೆ ಅಂತ ಸ್ವಲ್ಪ ಟೆನ್ಷನಲ್ಲಿತ್ತು. ಬಟ್ ಇಲ್ಲಿ ಈಗ ಇಂಟರ್ವಲ್ ಬ್ಲಾಕ್ ಆಗಿಲ್ಲ, ಅದಕ್ಕೆ ಮುಂಚೆ ಇವಾಗ ಹೊರಗಡೆ ಬರುವಾಗ ಅವ್ರ ಮುಖದಲ್ಲಿ ತುಂಬ ಸೈಲೆನ್ಸ್ ಇದೆ. ಆ ಸೈಲೆನ್ಸ್ ಗೊತ್ತಾಗ್ತದೆ. ಒಂದು ಎರಡು ಕ್ಯಾರೆಕ್ಟರ್ ಅವ್ರನ್ನ ತುಂಬ ಕಾಡೋಕ್ಕೆ ಶುರು ಮಾಡಿದೆ ಅಂಥೇಳಿ. ಯಾವುದೋ ಒಂದು ಸಿನಿಮಾ ನೋಡಿ ನಾವು ತುಂಬ ಭಾವಕರಾಗಿ ಹೊರಗಡೆ ಹೋಗಿ ಅದೇ ಗುಂಗಲ್ಲಿದ್ದರೆ ಆ ಸಿನಿಮಾ ಗೆಲ್ಲುತ್ತೆ ಅನ್ನೋದು ಅರ್ಥ. ಸೊ ಆ ಗುಂಗಲ್ಲಿದ್ದಾರೆ ಎಲ್ಲರೂ. ಇದೇ ರೀತಿ ಇದ್ದರೆ ಹೊರಗಡೆ ಹೋದ್ಮೇಲೆ ಆ ಗುಂಗು ಸ್ವಲ್ಪ ಇಳಿದಾಗ ಎಲ್ಲರಿಗೂ ಹೇಳೋಕ್ಕೆ ಶುರು ಮಾಡ್ತಾರೆ ಸಿನಿಮಾ ಚೆನ್ನಾಗಿದೆ ಅಂತೇಳಿ. ಸಿನಿಮಾ ಗೆಲ್ಲಬೇಕು ಅಂದರೆ ನಮ್ಮ ಸಿನಿಮಾ ಅಂತಲ್ಲ, ಎಲ್ಲ ಸಿನಿಮಾನೂ ಗೆಲ್ಲಬೇಕು. ಕನ್ನಡ ಚಿತ್ರರಂಗ ಈಗ ತುಂಬ ಒಂದು ಬೇರೆ ಇಂಡಸ್ಟ್ರಿಯವರೆಲ್ಲ ಸಿನಿಮಾ ನೋಡೋಕ್ಕೆ ಟ್ರೈ ಮಾಡ್ತಿದ್ದಾರೆ ನಮ್ಮ ಕನ್ನಡ ಇಂಡಸ್ಟ್ರಿನ. ಸೊ ಆ ಟೈಮಲ್ಲಿ ಬರುವಂಥ ಎಲ್ಲ ಸಿನಿಮಾಗಳ್ನು ಥಿಯೇಟ್ರಿಗೆ ಬಂದೇ ನೋಡಬೇಕೆಲ್ಲರು. ಸೊ ಸ್ಟಾಪ್ ಪೈರಸಿ, ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಮೊಬೈಲಲ್ಲಿ ಬರುತ್ತೆ, ಬರುತ್ತೆ ಎಲ್ಲ ಬೇಡ. ಸೊ ಇನ್ನೊಂದು ಎಲ್ರಿಗೂ ರೆವಿನ್ಯೂ ಜನ್ರೇಟ್ ಆಗೋದು 1 ವೀಕಲ್ಲಿ ಮಾತ್ರ. ಆಮೇಲೆ ಸೆಕೆಂಡ್ ವೀಕ್, ಥರ್ಡ್ ವೀಕ್ ಏನೇ ಇದ್ದರೂ ಥಿಯೇಟ್ರಿಗೆ ನಾವು ಕೊಡ್ತಾ ಇರೋ ದುಡ್ಡುಗಳು. ಸೊ ಫಸ್ಟ್ ವೀಕಲ್ಲಿ ಆದಷ್ಟು ಸಿನಿಮಾ ಬಂದು ನೋಡಿ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಈ ಸರಿ 2 ದಸರಾ ಅಂತ, 2 ಮಾರನೇಮಿ ನಮಗೆ. ಒಂದು ಈ ಫೆಬ್ರವರಿ 20ಕ್ಕೆ ಶುರು ಆಗ್ತಿರೋದು, ಒಂದು ನಾರ್ಮಲಿ ನಡೀತಾ ಇರೋದು. ಸೊ ಇದು ತುಂಬ ಗ್ರ್ಯಾಂಡಾಗಿ ನಡಿಬೇಕು ಅಂತಿದ್ರೆ ತಾವು ಜನಗಳು, ಕಲಾಭಿಮಾನಿಗಳು ಎಲ್ಲರೂ ಈ ಸಿನಿಮಾಗೆ ಬಂದು ಈ ಸಿನಿಮಾನ ಗೆಲ್ಲಿಸ್ಕೊಡ್ಬೇಕು. ಅದು ಕಾಂತಾರದಲ್ಲೂ ಹಾಗೆ ಹೇಗಿತ್ತು, ಬಟ್ ಅದು ಸೈಲೆನ್ಸು, ಇದು ಪಕ್ಕ ಟೋಟಲಿ ವೈಲೆನ್ಸು. ಗೊತ್ತಿಲ್ಲ, ಕೆಲವರೆಲ್ಲ ಬಂದು ಸರ್ ಇದು ನೀವು ಮಾಡಬಾರ್ದಾಗಿತ್ತು ಅಂತಾರೆ. ತುಂಬ ಜನ ಒಂದು ಹೇಳಿದ್ರು. ಅಂದರೆ ಆ ಡಿವೈನ್ ಕ್ಯಾರೆಕ್ಟರ್ನ ನೋಡಿಬಿಟ್ಟು ಇದರಲ್ಲಿ ತುಂಬ ಖತರ್ನಾಕ್ ಹಾಕಿದ ರಿಷಿ ಅವ್ರು ತೋರಿಸ್ಬಿಟ್ಟಿದ್ದಾರೆ. ಬಟ್ ಕಲಾವಿದನಾಗಿ ಎಲ್ಲ ಪಾತ್ರವನ್ನು ಮಾಡೋದು ನಮಗೊಂದು ಬೇಕಾಗಿರೋದು. ನನಗೆ ಈ ಪಾತ್ರ ತುಂಬ ಖುಷಿ ಕೊಟ್ಟಿದೆ. ಪ್ರೊಬಬ್ಲಿ ಆ ವಿಲನ್ ಆಗಿ ನಾನು ತುಂಬ ಜಾಗದಲ್ಲಿ ಗುರುತಿಸ್ಕೋಬೋದು. ಇನ್ನೊಂದು 10-15 ಸಿನಿಮಾದಲ್ಲಿ ವಿಲನ್ ಆಗಿ ಮಾಡೋ ಆಸೆಗಳಿದೆ. ಮಂಗಳೂರು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಆಯಿತು. ಮಂಗಳೂರು ಅವರು ಬೇಗ ಕನೆಕ್ಟ್ ಆಗಿಬಿಡ್ತಾರೆ. ಅಂದರೆ ಹುಲಿ ವೇಷ ಅದೆಲ್ಲ ನೋಡ್ಕೊಂಡು ಬೇಗ ಕನೆಕ್ಟ್ ಆಗಿಬಿಟ್ಟಿದ್ರು. ಬಟ್ ಈ ಲವ್ ಸೀಕ್ವೆನ್ಸ್ ಅವರಲ್ಲೂ ಕಾಡಿದೆ. ನೀವು ರಿವ್ಯೂಸ್ ಎಲ್ಲ ನೋಡಿದ್ರೆ ಗೊತ್ತಾಗುತ್ತೆ, ಅದ್ರ ಬಗ್ಗೆ ಜಾಸ್ತಿ ಮಾತಾಡ್ತಾರೆ ತುಂಬ ಜನ. ಈಗ ನೋಡಿ, ನಮ್ಮ ಆ್ಯಕ್ಟರ್ ಒಬ್ಬರು ಅವರು ಜ್ಯೋತಿ ಶೆಟ್ಟಿ ಅವರು ಇವತ್ತು ನೋಡಿದ ಸಿನಿಮಾ ವಿಲನ್ ಮಾಡಿದಾರಲ್ಲ, ಅವ್ರು ಹತ್ಕೊಂಡೇ ಬಂದರು ಹೊರಗಡೆ. ನಾನು ಹತ್ಕೊಂಡು ಬಂದೆ. ನನಗೆ ಸೆಕೆಂಡ್ ಹಾಫ್ ನೋಡೋಕ್ಕೆ ಏನೋ ಒಂಥರ ಫೀಲ್. ನನಗೆ ಫಸ್ಟ್ ಹಾಫ್ ನೋಡಿದ್ದೀನಿ, ಸೆಕೆಂಡ್ ಹಾಫ್ ಮತ್ತೆ ನೋಡಲ್ಲ ನಾನು. ನನಗೊಂಥರ ಫೀಲ್ ಆಗ್ತಾ ಇದೆ. ಸೊ ಇಷ್ಟು ಕಾಡ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ಏನೋ ಒಂದು ಒಳ್ಳೆ ಕೆಲಸ ನಡೆದಿದೆ. ಬ್ಯೂಟಿಫುಲ್ ಮೂವಿ, ಗೆಲ್ಲಬೇಕು ಅಷ್ಟೇ. ಅಭಿನಯದ ಬಗ್ಗೆನಾ? ನೋಡಿ, ನಾನು ಹೇಳಿದ್ನಲ್ಲ, ಯಾವುದೋ ಒಂದು ಕ್ಯಾರೆಕ್ಟರ್ ನಮ್ಗೆ ಕಾಡ್ತಾ ಇದೆ ಅಂತ ಹೇಳಿದ್ರೆ ಚೈತ್ರ ಅವರಾಗಿರಲಿ, ರಿತ್ವಿಕ್ ಅವರಾಗಿರಲಿ, ಅವರಂಥ ಪಾತ್ರವನ್ನು ಮಾಡಿದ್ದಾರೆ. ಇಲ್ಲಾಂದರೆ ಯಾಕೆ ಕೋಪ ಬರುತ್ತೆ? ಈಗ ಇಂಥ ನನ್ನ ನೋಡಿ ನೀವು ಹೇಳಿದ್ರಿ ಯಾಕೆ ಖತರ್ನಾಕಾಗಿ ಹಿಂಗೆ ಯಾಕೆ ಮಾಡಿದ್ದೀನಿ ಅಂತೇಳಿ. ಸೊ ನನ್ನ ಪಾತ್ರ ನಾನು ಮಾಡಿದ್ದೀನಿ ಅಂತ ಅರ್ಥ. ಸೊ ಎಲ್ಲರೂ ಅವ್ರವ್ರು ಕೊಟ್ಟಿದ್ದು ಎಲ್ಲ ಕ್ಯಾರೆಕ್ಟರ್ಗಳನ್ನ ಬ್ಯೂಟಿಫುಲ್. ಮತ್ತು ನಿಮಗೆ ಕ್ಯಾರೆಕ್ಟರ್ ಸೆಲೆಕ್ಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ರಿಷಿತ್ ಅವರು. ಸೊ ನಮ್ಮ ಕೆಲಸ ಮಾಡಾಗಿದೆ, ಇನ್ನು ಜನಗಳದ್ದು ಕೆಲಸ.